ವಜ್ರಗಳನ್ನು ಮೊದಲು ಭಾರತದಲ್ಲಿ ಕಂಡುಹಿಡಿಯಲಾಯಿತು. ಇದರ ಪುರಾವೆಗಳು 4ನೇ ಶತಮಾನದ ವ್ಯಾಪಾರದಲ್ಲಿ ಕಂಡುಬರುತ್ತವೆ. ರೇಷ್ಮೆ ಮಾರ್ಗದ ಮೂಲಕ ಭಾರತದಿಂದ ಇತರ ದೇಶಗಳಿಗೆ ವಜ್ರಗಳನ್ನು ವ್ಯಾಪಾರ ಮಾಡಲಾಗುತ್ತಿತ್ತು ಎಂದು ನಂಬಲಾಗಿದೆ. ಆದರೆ ಇಲ್ಲಿಯವರೆಗೆ ಜನರನ್ನು ಬೆರಗುಗೊಳಿಸುವ ಯಾವುದೇ ವಜ್ರ ಕಂಡುಬಂದಿಲ್ಲ. ಕಾಲಾನಂತರದಲ್ಲಿ ವಜ್ರಗಳು ತಮ್ಮನ್ನು ಅಮೂಲ್ಯವಾದ ಕಲ್ಲಾಗಿ ಸ್ಥಾಪಿಸಿಕೊಂಡವು. 13ನೇ ಶತಮಾನದಲ್ಲಿ ಜಗತ್ತಿನಲ್ಲಿ ವಜ್ರದ ಗಣಿ ಇಲ್ಲದಿದ್ದಾಗ ಭಾರತದಲ್ಲಿ ಒಂದು ವಜ್ರವನ್ನು ಕಂಡುಹಿಡಿಯಲಾಯಿತು. ಅದರ ತೇಜಸ್ಸು ಶ್ರೇಷ್ಠ ರಾಜರನ್ನು ಸಹ ಬೆರಗುಗೊಳಿಸಿತು. ಈ ವಜ್ರವು ಎಷ್ಟು ವಿಶಿಷ್ಟವಾಗಿತ್ತು ಎಂದರೆ ಭವಿಷ್ಯದಲ್ಲಿ ಈ ವಜ್ರವು ಎಷ್ಟು ವಿಶಿಷ್ಟ ಮತ್ತು ಅಮೂಲ್ಯವಾಗುತ್ತದೆ ಎಂದು ಯಾರೂ ಊಹಿಸಿರಲಿಲ್ಲ. ಅದನ್ನು ನೋಡಿದ ಯಾರಾದರೂ ಆಕರ್ಷಿತರಾಗುತ್ತಾರೆ. ಅದರ ಜನಪ್ರಿಯತೆ ಹೆಚ್ಚಾದಂತೆ ಅದನ್ನು ಪಡೆಯಲು ಆ ಕಾಲದ ರಾಜರಲ್ಲಿ ಸ್ಪರ್ಧೆಯೂ ಹೆಚ್ಚಾಯಿತು. ಇಂದಿನ ಕಥೆಯು ಭಾರತದ ಕೋಪ್ನಿಂದ ಹೊರತೆಗೆಯಲಾದ ಕೊಹಿನೂರ್ ವಜ್ರವಾಗಿದೆ. ಇದು ಇಂದು ಬ್ರಿಟಿಷ್ ಪರಂಪರೆಯಾಗಿ ಉಳಿದಿದೆ. ಒಂದು ಕಾಲದಲ್ಲಿ ಭಾರತದ ಹೊಳೆಯುವ ರತ್ನವಾಗಿದ್ದ ಕೊಹಿನೂರ್ ಅನ್ನು ರಾತ್ರೋರಾತ್ರಿ ಬ್ರಿಟನ್ಗೆ ಸಾಗಿಸಲಾಯಿತು ಅಥವಾ ಯುದ್ಧದಲ್ಲಿ ವಶಪಡಿಸಿಕೊಳ್ಳಲಾಯಿತು ಎಂಬುದಲ್ಲ. ಕೊಹಿನೂರ್ನ ಕತೆ ದೀರ್ಘವಾದದ್ದು. ಭಾರತದ ಒಂದು ರಾಜಪ್ರಭುತ್ವದ ರಾಜ್ಯದಿಂದ ಮತ್ತೊಂದು ರಾಜ್ಯಕ್ಕೆ ಪ್ರಯಾಣಿಸುವಾಗ ಈ ವಜ್ರವನ್ನು ಅಂತಿಮವಾಗಿ ಬ್ರಿಟಿಷ್ ಕಿರೀಟಕ್ಕೆ ಉಡುಗೊರೆಯಾಗಿ ನೀಡಲಾಯಿತು. ಇಲ್ಲಿ ಮತ್ತೊಂದು ಕುತೂಹಲಕಾರಿ ವಿಷಯವೆಂದರೆ ಮೊಘಲ್ ಸುಲ್ತಾನರಿಂದ ರಾಣಿ ವಿಕ್ಟೋರಿಯಾ ಸಿಂಹಾಸನಕ್ಕೆ ಪ್ರಯಾಣ ಬೆಳೆಸಿದಾಗ ಈ ವಜ್ರವನ್ನು ಎಂದಿಗೂ ಖರೀದಿಸಲಾಗಿಲ್ಲ ಅಥವಾ ಮಾರಾಟ ಮಾಡಲಾಗಿಲ್ಲ. ಬಹುಶಃ ಅದಕ್ಕಾಗಿಯೇ ಈ ವಜ್ರವನ್ನು ಇಂದಿನವರೆಗೂ ಅಮೂಲ್ಯವೆಂದು ಪರಿಗಣಿಸಲಾಗಿದೆ. ಆದರೆ ಕೊಹಿನೂರ್ ತನ್ನದೇ ಆದ ಕಥೆಯನ್ನು ಹೊಂದಿದೆ. ಅದರ ಹೊಳಪು ಅನೇಕ ಜನರ ರಕ್ತದಿಂದ ಕಲೆ ಹಾಕಲ್ಪಟ್ಟಿದೆ ಮತ್ತು ಜಗತ್ತು ಅದರ ಬಯಕೆಯ ಅನೇಕ ಕಥೆಗಳ ಬಗ್ಗೆ ತಿಳಿದಿಲ್ಲ. ಆದ್ದರಿಂದ ನಾವು ನಿಮ್ಮನ್ನು ಕೊಹಿನೂರ್ನ ಹೊಳೆಯುವ ಕಥೆಗಳಿಗೆ ಕರೆದೊಯ್ಯೋಣ ಮತ್ತು ಅದರ ಹೊಳಪಿನ ಹಿಂದೆ ಕಳೆದು ಹೋದ ಆ ಕಥೆಗಳ ಬಗ್ಗೆ ನಿಮಗೆ ಹೇಳೋಣ. ರಾಣಿ ತಾಯಿಯ ಕಿರೀಟದ ಭಾಗವಾಗಿರುವ ಅಮೂಲ್ಯವಾದ ಕೊಹಿನೂರ್ ವಜ್ರವನ್ನು ಮರಳಿ ಪಡೆಯಲು ಸಾಧ್ಯವಿರುವ ಎಲ್ಲ ಪ್ರಯತ್ನಗಳನ್ನು ಮಾಡುವುದಾಗಿ ಭಾರತ ಸರ್ಕಾರ ಹೇಳಿದೆ. ಮಲಿಕ್ ಕಫೂರ್ ಆ ದೇವಾಲಯವನ್ನು ನಾಶ ಮಾಡಿ ಅಲ್ಲಿಂದ ತಂದರು. ಈ ನಂಬಲಾಗದ ರತ್ನವನ್ನು ಕೇವಲ ಪೀಠೋಪಕರಣಗಳ ತುಂಡುಗಾಗಿ ತಯಾರಿಸಲಾಗಿಲ್ಲ. ಸುಮಾರು 793 ಕ್ಯಾರೆಟ್ಗಳಷ್ಟು ತೂಕದ ಕೊಹಿನೂರ್ ವಜ್ರದ ಮೂಲದ ಬಗ್ಗೆ ಅನೇಕ ಕಥೆಗಳು ಪ್ರಚಲಿತದಲ್ಲಿವೆ. ನಂತರ ಈ ವಜ್ರವನ್ನು ಹಲವಾರು ಬಾರಿ ಕತ್ತರಿಸಲಾಯಿತು. ಇದರಿಂದಾಗಿ ಅದರ ತೂಕ 105ಕ್ಕೆ ಇಳಿಯಿತು. ಇದರ ತೂಕ ಸುಮಾರು 6 ಕ್ಯಾರೆಟ್ಗಳಷ್ಟಿತ್ತು. ಆದಾಗ್ಯೂ ಹಲವಾರು ಬಾರಿ ಕತ್ತರಿಸಲ್ಪಟ್ಟಿದ್ದರೂ ಕೊಹಿನೂರ್ ವಿಶ್ವದ ಅತಿದೊಡ್ಡ ಕತ್ತರಿಸಿದ ವಜ್ರಗಳಲ್ಲಿ ಒಂದಾಗಿದೆ. ಅನೇಕ ಹಕ್ಕುಗಳ ಪ್ರಕಾರ ಕೊಹಿನೂರ್ನ ಕಥೆಯು 13ನೇ ಶತಮಾನದಲ್ಲಿ ಪ್ರಾರಂಭವಾಗುತ್ತದೆ. ಆಗ ಕಾಕತೀಯ ರಾಜವಂಶವು ಈಗ ಆಂಧ್ರಪ್ರದೇಶ ಎಂದು ಕರೆಯಲ್ಪಡುವ ಪ್ರದೇಶವನ್ನು ಆಳುತ್ತಿತ್ತು. ಆ ದಿನಗಳಲ್ಲಿ ಗೋಲ್ಕೊಂಡದಲ್ಲಿ ಒಂದೇ ಒಂದು ಗಣಿ ಇತ್ತು. ಅದನ್ನು ಉತ್ಖನನ ಮಾಡಲಾಗುತ್ತಿತ್ತು. ಕೊಹಿನೂರ್ ಅನ್ನು ಈ ಪ್ರದೇಶದ ಕೊಲ್ಲೂರು ಗಣಿಗಳಲ್ಲಿ ಕಂಡುಹಿಡಿಯಲಾಯಿತು. ಕೊಹಿನೂರ್ ಆವಿಷ್ಕಾರದ ಸಮಯದಲ್ಲಿ ಭಾರತವನ್ನು ರಾಜರು ಮತ್ತು ಚಕ್ರವರ್ತಿಗಳು ಆಳುತ್ತಿದ್ದರು. ಆದ್ದರಿಂದ ಯಾವುದೇ ಅಮೂಲ್ಯ ವಸ್ತು ಪತ್ತೆಯಾದಾಗಲೆಲ್ಲ ಅದನ್ನು ರಾಜನಿಗೆ ನೀಡಲಾಗುತ್ತಿತ್ತು. ಅದೇ ರೀತಿ ಕೊಹಿನೂರ್ ಅನ್ನು ಕಂಡುಕೊಂಡ ನಂತರ ಅದನ್ನು ಕಾಕತೀಯ ರಾಜವಂಶದ ರಾಜನಿಗೆ ನೀಡಲಾಗುತ್ತಿತ್ತು. ರಾಜನು ಅದರ ಸೌಂದರ್ಯ ಮತ್ತು ತೇಜಸ್ಸಿನಿಂದ ತೀವ್ರವಾಗಿ ಪ್ರಭಾವಿತನಾಗಿ ತನ್ನ ಕುಟುಂಬ ದೇವತೆ ಭದ್ರಕಾಳಿಯ ಎಡಗಣ್ಣಿನಲ್ಲಿ ವಜ್ರವನ್ನು ಅಳವಡಿಸಿದನು. ಶೀಘ್ರದಲ್ಲೇ ಈ ವಜ್ರವು ಭಾರತದಾದ್ಯಂತ ಪ್ರಸಿದ್ಧವಾಯಿತು ಮತ್ತು ಅದರ ಸುದ್ದಿ ದೆಹಲಿ ಸುಲ್ತಾನರ ರಾಜ ಅಲಾವುದ್ದೀನ್ ಖಿಲ್ಜಿಗೆ ತಲುಪಿತು. ಆ ಸಮಯದಲ್ಲಿ ಖಿಲ್ಜಿ ತನ್ನ ಸಾಮ್ರಾಜ್ಯವನ್ನು ವಿಸ್ತರಿಸುವ ದೊಡ್ಡ ಕನಸುಗಳನ್ನು ಹೊಂದಿದ್ದನು ಮತ್ತು ಭಾರತದ ಪ್ರದೇಶವನ್ನು ವಿಸ್ತರಿಸಲು ಉತ್ಸುಕನಾಗಿದ್ದನು. ಅವನು ದಕ್ಷಿಣ ಭಾಗದಲ್ಲೂ ತನ್ನ ರಾಜ್ಯವನ್ನು ವಿಸ್ತರಿಸಲು ಬಯಸಿದ್ದನು. ಕೆಲವು ತಿಂಗಳುಗಳ ನಂತರ ಮಲಿಕ್ ಕಫೂರ್ ನೇತೃತ್ವದಲ್ಲಿ ಖಿಲ್ಜಿಯ ಸೈನ್ಯವು ಕಾಕತೀಯ ರಾಜವಂಶದ ಮೇಲೆ ದಾಳಿ ಮಾಡಿ ಕೊಹಿನೂರ್ ಅನ್ನು ಲೂಟಿ ಮಾಡಿತು. ಅದರ ನಂತರ ಕೊಹಿನೂರ್ ಅಲಾವುದ್ದೀನ್ ಖಿಲ್ಜಿಯ ಸ್ವಾಧೀನಕ್ಕೆ ಬಂದು ದೆಹಲಿ ಸುಲ್ತಾನರ ಭಾಗವಾಯಿತು. ನಂತರ ಖಿಲ್ಜಿಯನ್ನು ಸೋಲಿಸಿದ ನಂತರ ತುಘಲಕರು ದೆಹಲಿ ಸುಲ್ತಾನರ ಮೇಲೆ ಹಿಡಿತ ಸಾಧಿಸಿದರು. ಆ ಹೊತ್ತಿಗೆ ಕೊಹಿನೂರ್ ಎಷ್ಟು ಜನಪ್ರಿಯವಾಗಿತ್ತೆಂದರೆ ಒಬ್ಬ ರಾಜ ಇನ್ನೊಬ್ಬನನ್ನು ಸೋಲಿಸಿದಾಗಲೆಲ್ಲ ಅವನು ಸೋತ ರಾಜನಿಂದ ಕೊಹಿನೂರ್ ಅನ್ನು ತೆಗೆದುಕೊಳ್ಳುತ್ತಿದ್ದನು. ಅದೇ ರೀತಿ ಕೊಹಿನೂರ್ ಖಿಲ್ಜಿಗಳ ಮೂಲಕ ತುಘಲಕ್ಗಳಿಗೆ ಹೋಯಿತು. ತುಘಲಕ್ಗಳನ್ನು ತಲುಪಿದ ನಂತರ ಕೊಹಿನೂರ್ ಫಿರೋಜ್ ಶಾ ತುಘಲಕ್ ಅನ್ನು ತಲುಪಿತು. ನಂತರ ತುಘಲಕ್ಗಳ ಮೂಲಕ ಕೊಹಿನೂರ್ ಮಾಲ್ವಾದ ರಾಜ ಹೋಶಂಗ್ ಶಾನ ಕೈಗೆ ಬಂದಿತು. ಮಾಲ್ವಾದ ರಾಜನಾದ ನಂತರ ಹೋಶಂಗ್ ಶಾ ತನ್ನ ನೆರೆಯ ರಾಜ್ಯವಾದ ಗ್ವಾಲಿಯರ್ ಅನ್ನು ವಶಪಡಿಸಿಕೊಳ್ಳಲು ಬಯಸಿದನು. ಆ ಸಮಯದಲ್ಲಿ ಗ್ವಾಲಿಯರ್ ಅನ್ನು ತೋಮರ್ ರಾಜ ಡೊಂಗೇಂದ್ರ ಸಿಂಗ್ ಆಳುತ್ತಿದ್ದನು. ಹೋಶಂಗ್ ಶಾ ಅವಕಾಶ ಸಿಕ್ಕ ತಕ್ಷಣ ಗ್ವಾಲಿಯರ್ ಮೇಲೆ ದಾಳಿ ಮಾಡಿದನು.
ಆದರೆ ಡೊಂಗೇಂದ್ರನಿಂದ ಅವನು ಸೋಲಲ್ಪಟ್ಟನು. ಸಿಂಗ್ ತೀವ್ರವಾಗಿ ಸೋತನು. ತನ್ನ ಜೀವವನ್ನು ಉಳಿಸಿಕೊಳ್ಳಲು ಹೊಸ ಶಾ ಕೊಹಿನೂರ್ ಸೇರಿದಂತೆ ತನ್ನ ಎಲ್ಲಾ ಸಂಪತ್ತನ್ನು ಡೊಂಗರ್ದರ್ ಸಿಂಗ್ಗೆ ಹಸ್ತಾಂತರಿಸಿದನು. ಈ ಘಟನೆಯನ್ನು ಬಾಬರ್ ನಾಮಾದಲ್ಲಿಯೂ ಉಲ್ಲೇಖಿಸಲಾಗಿದೆ. ಇದು ಈ ವಜ್ರದ ಮೊದಲ ದಾಖಲೆಯಾಗಿದೆ. ಡೊಂಗರ್ದರ್ ಸಿಂಗ್ ಮೂಲಕ ವಜ್ರವು ಕೊನೆಯ ತೋಮರ್ ಆಡಳಿತಗಾರ ರಾಜ ವಿಕ್ರಮಾದಿತ್ಯನನ್ನು ತಲುಪಿತು. ಆ ಹೊತ್ತಿಗೆ ದೆಹಲಿ ಸುಲ್ತಾನರ ಅಧಿಕಾರವು ಇಬ್ರಾಹಿಂ ಲೋದಿಯ ಕೈಗೆ ಬಿದ್ದಿತ್ತು. ಇಬ್ರಾಹಿಂ ಲೋದಿ ಕೂಡ ಕೊಹಿನೂರ್ ಬಗ್ಗೆ ಕೇಳಿದ್ದನು. ಆದ್ದರಿಂದ ಅವನು ತನ್ನ ಸಾಮ್ರಾಜ್ಯವನ್ನು ವಿಸ್ತರಿಸಲು ಮತ್ತು ವಜ್ರವನ್ನು ಪಡೆಯಲು ಗ್ವಾಲಿಯರ್ ಮೇಲೆ ದಾಳಿ ಮಾಡಿದನು. ಈ ಯುದ್ಧದಲ್ಲಿ ರಾಜ ವಿಕ್ರಮಾದಿತ್ಯನನ್ನು ಸೋಲಿಸಲಾಯಿತು. ಸೋಲಿನ ನಂತರ ರಾಜ ವಿಕ್ರಮಾದಿತ್ಯನು ಕೊಹಿನೂರ್ ಸೇರಿದಂತೆ ತನ್ನ ಎಲ್ಲಾ ಸಂಪತ್ತನ್ನು ಇಬ್ರಾಹಿಂ ಲೋದಿಯ ಆಗ್ರಾ ಕೋಟೆಯಲ್ಲಿ ಇಡಬೇಕಾಯಿತು. ಆದಾಗ್ಯೂ ಇಬ್ರಾಹಿಂ ಲೋದಿಯ ವಿಜಯದ ಸಂತೋಷ ಹೆಚ್ಚು ಕಾಲ ಉಳಿಯಲಿಲ್ಲ ಮತ್ತು ಕೇವಲ 1 ವರ್ಷದ ನಂತರ ಅವನು ತನ್ನ ಅಧಿಕಾರ ಮತ್ತು ಕೊಹಿನೂರ್ ಎರಡನ್ನೂ ಬಾಬರ್ಗೆ ಕಳೆದುಕೊಂಡನು. ಆ ಸಮಯದಲ್ಲಿ ದೆಹಲಿಯನ್ನು ಆಳುವ ಕನಸು ಕಾಣುತ್ತಿದ್ದ ಬಾಬರ್ 1519 ರಿಂದ ಹಲವಾರು ಬಾರಿ ಭಾರತವನ್ನು ಆಕ್ರಮಿಸಿದ್ದನು. ಆದರೆ ಪ್ರತಿ ಬಾರಿಯೂ ಅವನು ಸೋತು ಹಿಂದಿರುಗಿದನು. 1526 ರಲ್ಲಿ ಬಾಬರ್ ಮತ್ತೊಮ್ಮೆ ಭಾರತವನ್ನು ಆಕ್ರಮಿಸಿದನು. ಈ ಬಾರಿ ಅವನು ಪಾಣಿಪತ್ನಲ್ಲಿ ಇಬ್ರಾಹಿಂ ಲೋದಿಯೊಂದಿಗೆ ಹೋರಾಡಿದನು. ಹಲವಾರು ದಿನಗಳ ಕಾಲ ನಡೆದ ಭೀಕರ ಯುದ್ಧದಲ್ಲಿ ಇಬ್ರಾಹಿಂ ಲೋದಿ ಕೊಲ್ಲಲ್ಪಟ್ಟನು. ಹೀಗಾಗಿ ಕೊಹಿನೂರ್ ಬಾಬರ್ನ ವಶಕ್ಕೆ ಬಂದಿತು. ಬಾಬರ್ ಕೊಹಿನೂರ್ನಿಂದ ಪ್ರಭಾವಿತನಾದನು ಮತ್ತು ಅವನ ಆತ್ಮಚರಿತ್ರೆ ಬಾಬರ್ನಾಮಾದಲ್ಲಿ ಅದರ ಬಗ್ಗೆ ವ್ಯಾಪಕವಾಗಿ ಚರ್ಚಿಸಿದನು. ಅವನು ಕೊಹಿನೂರ್ ಅನ್ನು ಹೊಗಳಿದನು. ಅದನ್ನು ಹೊಗಳುತ್ತಾ, ಈ ವಜ್ರವು ಎಷ್ಟು ಅಮೂಲ್ಯವಾದುದು ಎಂದರೆ ಅದರ ಬೆಲೆ ಇಡೀ ಜಗತ್ತಿಗೆ 1 ದಿನದ ಮಟ್ಟಿಗೆ ಆಹಾರವನ್ನು ನೀಡಬಲ್ಲದು ಎಂದು ಬರೆದನು. ಆದಾಗ್ಯೂ ಬಾಬರ್ ನಾಮದಲ್ಲಿ ಎಲ್ಲಿಯೂ ವಜ್ರವನ್ನು ಕೊಹಿನೂರ್ ಎಂದು ಬಾಬರ್ ಉಲ್ಲೇಖಿಸಿಲ್ಲ. ಇದು ಆ ಸಮಯದಲ್ಲಿ ವಜ್ರವನ್ನು ಕೊಹಿನೂರ್ ಎಂದು ಹೆಸರಿಸಲಾಗಿಲ್ಲ ಎಂದು ಸ್ಪಷ್ಟಪಡಿಸುತ್ತದೆ. ಬಾಬರ್ ನಂತರ ಹುಮಾಯೂನ್ ಮೊಘಲ್ ರಾಜವಂಶದ ಮುಂದಿನ ರಾಜನಾದನು ಮತ್ತು ಅಧಿಕಾರದ ಜೊತೆಗೆ ಕೊಹಿನೂರ್ ಕೂಡ ಅವನಿಗೆ ಬಂದಿತು. ಅಧಿಕಾರ ವಹಿಸಿಕೊಂಡ ಕೆಲವೇ ವರ್ಷಗಳ ನಂತರ ಹುಮಾಯೂನ್ ಸಾಮ್ರಾಜ್ಯವು ವಿಭಜನೆಯಾಗಲು ಪ್ರಾರಂಭಿಸಿತು. ಅವನ ಕಿರಿಯ ಸಹೋದರರು ಅವನ ವಿರುದ್ಧ ದಂಗೆ ಎದ್ದರು. ಅವನ ಸಾಮ್ರಾಜ್ಯವನ್ನು ಅವನ ಸಹೋದರರಲ್ಲಿ ವಿಭಜಿಸುವಂತೆ ಒತ್ತಾಯಿಸಿದರು. ಅವನ ಸಹೋದರರೊಂದಿಗೆ ವ್ಯವಹರಿಸಿದ ನಂತರ ಅವನು ತನ್ನ ಸಾಮ್ರಾಜ್ಯವನ್ನು ಒಂದುಗೂಡಿಸಲು ಪ್ರಾರಂಭಿಸಿದ್ದಾಗ ಅಫ್ಘಾನ್ ದೊರೆ ಶೇರ್ ಶಾ ಸೂರಿಯಿಂದ ದಾಳಿಗೊಳಗಾದನು. 2 ವರ್ಷಗಳ ಒಳಗೆ ಚೌಸಾ ಮತ್ತು ಕನ್ನೌಜ್ನಲ್ಲಿ ಇಬ್ಬರ ನಡುವೆ 2 ಯುದ್ಧಗಳು ನಡೆದವು. ಹುಮಾಯೂನ್ 2 ಬಾರಿ ಸೋತನು ಮತ್ತು ಎಲ್ಲವನ್ನೂ ತ್ಯಜಿಸಿ ಇರಾನ್ಗೆ ಪಲಾಯನ ಮಾಡಿ ರಾಜ ತಮ್ಮಸ್ಕೈಯಲ್ಲಿ ಆಶ್ರಯ ಪಡೆಯಬೇಕಾಯಿತು. ತಮ್ಮಸ್ಕೈ ಅವನನ್ನು ಹಲವಾರು ವರ್ಷಗಳ ಕಾಲ ತನ್ನ ರಕ್ಷಣೆಯಲ್ಲಿ ಇರಿಸಿಕೊಂಡನು. ಅವನ ನಡವಳಿಕೆಯಿಂದ ಸಂತೋಷಗೊಂಡ ಹುಮಾಯೂನ್ ಕೊಹಿನೂರ್ ಅನ್ನು ಅವನಿಗೆ ಉಡುಗೊರೆಯಾಗಿ ನೀಡಿದನು. ಕೊಹಿನೂರ್ ಮೊದಲು ಭಾರತದ ಹೊರಗೆ ಇರಾನ್ಗೆ ಪ್ರಯಾಣ ಬೆಳೆಸಿತು. ಅದು ಸುಮಾರು 3 ವರ್ಷಗಳ ಕಾಲ ಇರಾನ್ನ ರಾಜ ತಮ್ಮಸ್ಸ ಬಳಿ ಇತ್ತು. ಇದರ ನಂತರ ಕೊಹಿನೂರ್ ಭಾರತಕ್ಕೆ ಮರಳಿತು. ಅಲ್ಲಿ ಅನೇಕ ರಾಜರು ಅದನ್ನು ವಶಪಡಿಸಿಕೊಳ್ಳಲು ಈಗಾಗಲೇ ಸಾವಿರಾರು ಜೀವಗಳನ್ನು ಬಲಿಕೊಟ್ಟಿದ್ದರು. ರಾಜ ತಹಮಸ್ಸಾಗೆ ಅದರಲ್ಲಿ ಯಾವುದೇ ನಿರ್ದಿಷ್ಟ ಆಸಕ್ತಿ ಇರಲಿಲ್ಲ. ಆದ್ದರಿಂದ ಅವನು ಅದನ್ನು ಅಹ್ಮದ್ನಗರದ ರಾಜ ಮತ್ತು ಅವನ ಆಪ್ತ ಸ್ನೇಹಿತ ನಿಜಾಂ ಶಾಗೆ ಉಡುಗೊರೆಯಾಗಿ ನೀಡಿದನು. ಅವನು ಕೊಹಿನೂರ್ನ ಪ್ರೇಮಿಯೂ ಆಗಿದ್ದನು. ಭಾರತಕ್ಕೆ ಹಿಂದಿರುಗಿದ ನಂತರ ಕೊಹಿನೂರ್ ಕೆಲವು ವರ್ಷಗಳ ಕಾಲ ನಿಜಾಂ ಶಾ ಜೊತೆಯಲ್ಲಿಯೇ ಇತ್ತು ಮತ್ತು ನಂತರ ಅವನ ಮೂಲಕ ಗೋಲ್ಕೊಂಡಾದ ರಾಜ ಕುತುಬ್ ಶಾನನ್ನು ತಲುಪಿತು. 1656 ರಲ್ಲಿ ವಜ್ರವು ಹೇಗೋ ಕುತುಬ್ ಶಾನ ಪ್ರಧಾನಮಂತ್ರಿ ಮೀರ್ ಜುಮ್ಲಾನ ಕೈಗೆ ಸಿಕ್ಕಿತು. ಅವನು ಅದನ್ನು ಶಾಗೆ ಹತ್ತಿರವಾಗಲು ಬಳಸಿದನು. ಶಾ ಆಕರ್ಷಕ ವಸ್ತುಗಳ ಬಗ್ಗೆ ತುಂಬಾ ಇಷ್ಟಪಡುತ್ತಿದ್ದನು ಮತ್ತು ಈ ಹವ್ಯಾಸದಿಂದಾಗಿ ಅವನು ನವಿಲು ಸಿಂಹಾಸನವನ್ನು ನಿಯೋಜಿಸಿದನು. ಶಹಜಹಾನ್ ನವಿಲು ಸಿಂಹಾಸನವನ್ನು ನಿರ್ಮಿಸಲು ತಾಜ್ ಮಹಲ್ಗಿಂತ 2 ಪಟ್ಟು ಹೆಚ್ಚು ಖರ್ಚು ಮಾಡಿದನೆಂದು ಹೇಳಲಾಗುತ್ತದೆ. ಅವನು ವಿವಿಧ ವಜ್ರಗಳು, ಚಿನ್ನ ಮತ್ತು ಅಮೂಲ್ಯ ಕಲ್ಲುಗಳನ್ನು ಸಿಂಹಾಸನಕ್ಕೆ ಸೇರಿಸಿದನು ಮತ್ತು ಕೊಹಿನೂರ್ ಅನ್ನು ಅದರೊಂದಿಗೆ ಹೊದಿಸಲಾಯಿತು. ಅವನಿಗೆ ಸಿಂಹಾಸನದ ಮೇಲ್ಭಾಗದಲ್ಲಿ ಸ್ಥಾನ ನೀಡಲಾಯಿತು. ಆದರೆ ಚಕ್ರವರ್ತಿ ಅದರ ಮೇಲೆ ಹೆಚ್ಚು ಕಾಲ ಕುಳಿತುಕೊಳ್ಳಲು ಸಾಧ್ಯವಾಗಲಿಲ್ಲ. ನಂತರ ಅವನ ಸ್ವಂತ ಮಗ ಔರಂಗಜೇಬ್ ಅವನನ್ನು ಬಂಧಿಸಿ ಜೈಲಿಗೆ ಹಾಕಿದನು. ಔರಂಗಜೇಬ್ ತನ್ನ ತಂದೆಯ ಅಧಿಕಾರವನ್ನು ಕಸಿದುಕೊಂಡನು ಮತ್ತು ಕೊಹಿನೂರ್ ಅನ್ನು ಸಹ ವಶಪಡಿಸಿಕೊಂಡನು. ಕೊಹಿನೂರ್ ಅನ್ನು ನೋಡಿದ ನಂತರ ಔರಂಗಜೇಬ್ ಅದರತ್ತ ತೀವ್ರವಾಗಿ ಆಕರ್ಷಿತನಾದನು. ಅದನ್ನು ಇನ್ನಷ್ಟು ಆಕರ್ಷಕವಾಗಿಸಲು ಅದನ್ನು ಕತ್ತರಿಸಲು ಅವನು ಪ್ರಸಿದ್ಧ ಆಭರಣಕಾರನನ್ನು ನಿಯೋಜಿಸಿದನು. ಆದಾಗ್ಯೂ ಕತ್ತರಿಸುವ ಸಮಯದಲ್ಲಿ
ಕೊಹಿನೂರ್ನ ಗಮನಾರ್ಹ ಭಾಗವು ಮುರಿದು ಅದನ್ನು 793 ಕ್ಯಾರೆಟ್ಗಳ ಬದಲಿಗೆ ಕೇವಲ 186 ಕ್ಯಾರೆಟ್ಗಳಿಗೆ ಇಳಿಸಿತು. ಇದನ್ನು ತಿಳಿದ ಔರಂಗಜೇಬನು ಕೋಪಗೊಂಡನು. ಅವನು ಆಭರಣಕಾರನ ಮೇಲೆ ಭಾರಿ ದಂಡವನ್ನು ವಿಧಿಸಿದನು ಮತ್ತು ವಜ್ರವನ್ನು ತನ್ನ ಖಜಾನೆಯಲ್ಲಿ ಸಂಗ್ರಹಿಸಿದನು. ಕೊಹಿನೂರ್ ಅದರ ತೇಜಸ್ಸಿಗೆ ಹೆಸರುವಾಸಿಯಾಗಿತ್ತು. ಈ ವಜ್ರವನ್ನು ಹೊಂದಿರುವವರು ಆರಂಭದಲ್ಲಿ ಎಲ್ಲೆಡೆ ವಿಜಯವನ್ನು ಸಾಧಿಸಿದರು ಎಂದು ಹೇಳಲಾಗುತ್ತದೆ. ಆದರೆ ಕಾಲಾನಂತರದಲ್ಲಿ ಈ ವಜ್ರವು ಅವರ ಅವನತಿಗೆ ಕಾರಣವಾಯಿತು. ಮುಂದಿನ ವರ್ಷಗಳಲ್ಲಿ ಜನರು ಇದನ್ನು ನಿಜವಾಗಿಸುವುದನ್ನು ಕಂಡರು. ಇದರ ಆವಿಷ್ಕಾರದ ನಂತರ ವಜ್ರವು ತನ್ನ ಸಾಮ್ರಾಜ್ಯವು ಕುಸಿದು ನಾಶವಾದ ಪ್ರತಿಯೊಬ್ಬ ರಾಜನ ವಶದಲ್ಲಿದೆ. ಮೊಘಲ್ ಚಕ್ರವರ್ತಿ ಬಾಬರ್, ಹುಮಾಯೂನ್ ಮತ್ತು ಶಹಜಹಾನ್ ಕೊಹಿನೂರ್ ಅನ್ನು ಹೊಂದಿದ್ದರು ಮತ್ತು ಅವರ ಆಳ್ವಿಕೆಯ ಕೊನೆಯಲ್ಲಿ ಬಿಕ್ಕಟ್ಟಿನ ಅವಧಿಯನ್ನು ಸಹಿಸಿಕೊಂಡರು. ಆದಾಗ್ಯೂ ಅತ್ಯಂತ ಜನಪ್ರಿಯ ಮೊಘಲ್ ಆಡಳಿತಗಾರ ಮೊಘಲ್ ಚಕ್ರವರ್ತಿ ಅಕ್ಬರ್ ವಜ್ರವನ್ನು ಎಂದಿಗೂ ಹೊಂದಿರಲಿಲ್ಲ. ಕುಸಿಯುತ್ತಿರುವ ಮೊಘಲ್ ಸಾಮ್ರಾಜ್ಯದ ನಡುವೆ ಕೊಹಿನೂರ್ ಈ ರಾಜವಂಶದ ರಾಜ ಮುಹಮ್ಮದ್ ಶಾ ರಂಗಿಲಾ, ಬಹದ್ದೂರ್ ಶಾ ರಂಗಿಲಾ ಎಂದು ಕರೆಯುತ್ತಾರೆ. ಈ ಅವಧಿಯಲ್ಲಿ ಮೊಘಲರು ದುರ್ಬಲಗೊಂಡಿದ್ದರು. ಇದರ ಲಾಭ ಪಡೆದುಕೊಂಡು ನಾದಿರ್ ಶಾ ಇರಾನ್ನ ದೊರೆ ಬಹದ್ದೂರ್ ಶಾ ರಂಗಿಲಾ ಸಾಮ್ರಾಜ್ಯದ ಮೇಲೆ ದಾಳಿ ಮಾಡಿ ನಾಶಪಡಿಸಿದನು. ಅವನು ದೆಹಲಿಯಾದ್ಯಂತ ಭೀಕರ ಹತ್ಯಾಕಾಂಡವನ್ನು ನಡೆಸಿದನು. ಅವನ ದಾರಿಯಲ್ಲಿ ನಿಂತ ಯಾರಾದರೂ ನಾಶವಾದರು. ಕೆಲವೇ ದಿನಗಳಲ್ಲಿ ನಾದಿರ್ ಶಾ ಎಲ್ಲಾ ಮೊಘಲ್ ಸಂಪತ್ತನ್ನು ಲೂಟಿ ಮಾಡಿ ಶಾ ನಿರ್ಮಿಸಿದ ನವಿಲು ಸಿಂಹಾಸನವನ್ನು ವಶಪಡಿಸಿಕೊಂಡನು. ಆದರೆ ಅವನಿಗೆ ಇನ್ನೂ ಕೊಹಿನೂರ್ ಸಿಗಲಿಲ್ಲ. ಅದರ ತೇಜಸ್ಸಿನ ಬಗ್ಗೆ ಅವನು ಆಗಾಗ್ಗೆ ಕೇಳಿದ್ದನು. ವಾಸ್ತವವಾಗಿ ಬಹದ್ದೂರ್ ಶಾ ರಂಗಿಲಾ ಅದನ್ನು ತನ್ನ ಪೇಟದಲ್ಲಿ ಮರೆಮಾಡಿದ್ದರಿಂದ ಕೊಹಿನೂರ್ ಪತ್ತೆಯಾಗಲಿಲ್ಲ. ನಾದಿರ್ ಶಾ ಇದನ್ನು ತಿಳಿದಾಗ ಅವನು ಅದನ್ನು ಪಡೆಯಲು ಪ್ರಯತ್ನಿಸಿದನು ಮತ್ತು ಬಹದ್ದೂರ್ ಶಾ ಅವರನ್ನು ಪರಸ್ಪರ ಪೇಟಗಳನ್ನು ಧರಿಸಿ ತಮ್ಮ ವಿಜಯವನ್ನು ಆಚರಿಸಲು ಕೇಳಿಕೊಂಡನು. ಈಗಾಗಲೇ ಯುದ್ಧದಲ್ಲಿ ಸೋತಿದ್ದ ಬಹದ್ದೂರ್ ಶಾ ನಾದಿರ್ ಶಾಗೆ ಅವಿಧೇಯನಾಗಿ ತನ್ನ ಜೀವವನ್ನು ಪಣಕ್ಕಿಡಲು ಬಯಸಲಿಲ್ಲ. ಅವನು ತನ್ನ ಪೇಟವನ್ನು ತೆಗೆದುಹಾಕುವಂತೆ ಒತ್ತಾಯಿಸಲಾಯಿತು. ಬಹದ್ದೂರ್ ಶಾ ತನ್ನ ಪೇಟವನ್ನು ತೆಗೆದ ತಕ್ಷಣ ವಜ್ರವು ನೆಲಕ್ಕೆ ಬಿದ್ದಿತು. ಅದರ ಬೆಳಕು ಎಲ್ಲೆಡೆ ಹರಡಿತು. ಇದನ್ನು ನೋಡಿದ ನಾದಿರ್ ಶಾ ಅವನ ಕಾಲಿಗೆ ಬಿದ್ದು ಕೊಹಿನೂರ್ ಎಂಬ ಪದವನ್ನು ಉಚ್ಚರಿಸಿದನು. ಇದರರ್ಥ ಬೆಳಕಿನ ಪರ್ವತ. ಅಂದಿನಿಂದ ಆ ವಜ್ರವು ಕೊಹಿನೂರ್ ಎಂದು ಪ್ರಸಿದ್ಧವಾಯಿತು. ಕೆಲವು ದಿನಗಳ ನಂತರ ನಾದಿರ್ ಶಾ ತನ್ನ ಸೈನ್ಯದೊಂದಿಗೆ ಇರಾನ್ಗೆ ಮರಳಿದನು. ಕೊಹಿನೂರ್ ಸೇರಿದಂತೆ ಭಾರತದಿಂದ ಹೆಚ್ಚಿನ ಸಂಪತ್ತನ್ನು ಲೂಟಿ ಮಾಡಿದನು. ಕಾಲ ಕಳೆದರೂ ಕೊಹಿನೂರ್ ಮೇಲಿನ ಅವನ ಮೋಹ ಕಡಿಮೆಯಾಗಲಿಲ್ಲ. ಅವನು ಕೊಹಿನೂರ್ನ ಬಗ್ಗೆ ಎಷ್ಟು ಆಕರ್ಷಿತನಾಗಿದ್ದನೆಂದರೆ ಅದನ್ನು ಯಾವಾಗಲೂ ತನ್ನ ದೃಷ್ಟಿಯಲ್ಲಿಟ್ಟುಕೊಳ್ಳಲು ಬಯಸಿದನು. ಆದ್ದರಿಂದ ನಾದಿರ್ ಶಾ ಕೊಹಿನೂರ್ ಅನ್ನು ತನ್ನ ಪೇಟಕ್ಕೆ ಕಟ್ಟಲು ಪ್ರಾರಂಭಿಸಿದನು. ಕೆಲವು ವರ್ಷಗಳ ಕಾಲ ಎಲ್ಲವೂ ಚೆನ್ನಾಗಿ ನಡೆಯಿತು. ಆದರೆ ನಂತರ ಕೊಹಿನೂರ್ ನಾದಿರ್ ಶಾ ಚಕ್ರವರ್ತಿಯ ಮೇಲೆ ಪರಿಣಾಮ ಬೀರಲು ಪ್ರಾರಂಭಿಸಿತು. ಅವನ ಜೀವನವು ಎಷ್ಟು ಹಾಳಾಗಿತ್ತೆಂದರೆ ಅವನ ಅಂತಿಮ ದಿನಗಳಲ್ಲಿ ಅವನು ತನ್ನ ಮಾನಸಿಕ ಸಮತೋಲನವನ್ನು ಕಳೆದುಕೊಂಡನು ಮತ್ತು ತನ್ನದೇ ಆದ ನಿಷ್ಠಾವಂತ ಅಂಗರಕ್ಷಕರನ್ನು ಅನುಮಾನಿಸಲು ಪ್ರಾರಂಭಿಸಿದನು. ಈ ಅನುಮಾನದಿಂದಾಗಿ ಅವನು ತನ್ನ ಎಲ್ಲಾ ಕಮಾಂಡರ್ಗಳನ್ನು ತೆಗೆದುಹಾಕಿ ಅವರ ಸ್ಥಾನದಲ್ಲಿ ಅಹ್ಮದ್ ಶಾ ದುರಾನಿಯನ್ನು ಕಮಾಂಡರ್ ಆಗಿ ನೇಮಿಸಿದನು. ಅಂಗರಕ್ಷಕರನ್ನು ನಿರ್ಮೂಲನೆ ಮಾಡಲು ಅವನು ಆದೇಶಿಸಿದನು. ಆದರೆ ನಾದಿರ್ ಶಾನ ಹಿಂದಿನ ಅಂಗರಕ್ಷಕರು ನಾದಿರ್ ಶಾನ ಯೋಜನೆಯ ಬಗ್ಗೆ ಅರಿತುಕೊಂಡರು. ನಂತರ ಸಲಾರ್ ಖಾನ್ ಮತ್ತು ಮೊಹಮ್ಮದ್ ಖಾನ್ ಖಜರ್ ಎಂಬ ಇಬ್ಬರು ಅಂಗರಕ್ಷಕರು ಆ ರಾತ್ರಿ ನಾದಿರ್ ಶಾನನ್ನು ಹತ್ಯೆ ಮಾಡಿದರು. ನಂತರ ನಾದಿರ್ ಶಾ ಅವರ ಹಣಕಾಸು ಅಧಿಕಾರಿ ಮೊಹಮ್ಮದ್ ಕಾಜಿಂ ಮಾರ್ವಿ ಅವರು ಅಲಂ ಅರೈ ನಾದ್ರಿ ಎಂಬ ಪುಸ್ತಕವನ್ನು ಬರೆದರು. ಅದರಲ್ಲಿ ವಜ್ರದ ಹೆಸರನ್ನು ಕೊಹಿನೂರ್ ಎಂದು ಉಲ್ಲೇಖಿಸಲಾಗಿದೆ. ಇದು ವಜ್ರವನ್ನು ಕೊಹಿನೂರ್ ಎಂದು ಹೆಸರಿಸಲು ಮೊದಲ ಮಾನ್ಯ ಮೂಲವಾಗಿದೆ. ನಾದಿರ್ ಶಾ ಅವರ ಮರಣದ ನಂತರ ಅಹ್ಮದ್ ಶಾ ದುರಾನಿ ತಮ್ಮ ಸಾಮ್ರಾಜ್ಯದ ಮೇಲೆ ಹಿಡಿತ ಸಾಧಿಸಿದರು ಮತ್ತು ಕೊಹಿನೂರ್ ಅನ್ನು ಇರಾನ್ನಿಂದ ಅಫ್ಘಾನಿಸ್ತಾನಕ್ಕೆ ಕೊಂಡೊಯ್ದರು. ಈ ರೀತಿಯಾಗಿ ಕೊಹಿನೂರ್ ಇರಾನ್, ಭಾರತ ಮತ್ತು ನಂತರ ಅಫ್ಘಾನಿಸ್ತಾನವನ್ನು ತಲುಪಿತು. ಇದರ ನಂತರ ಕೊಹಿನೂರ್ ಅಫ್ಘಾನಿಸ್ತಾನದಲ್ಲಿರುವ ಅಹ್ಮದ್ ಶಾ ದುರಾನಿಯ ವಂಶಸ್ಥ ಶಾ ಶುಜಾ ದುರಾನಿಗೆ ಬಂದಿತು. ಬದಲಾದ ಕಾಲದೊಂದಿಗೆ ಸಿಂಹಾಸನಗಳು ಬದಲಾದವು ಮತ್ತು ಕೊಹಿನೂರ್ ಅನ್ನು ಹೊಂದಿದ್ದ ರಾಜರು ಬದಲಾದರು. ಆದರೆ ಬದಲಾಗದೆ ಉಳಿದ ಒಂದು ವಿಷಯವೆಂದರೆ ಕೊಹಿನೂರ್ನ ಹೊಳಪು ಮತ್ತು ಅದರ ಬಗ್ಗೆ ಜನರ ಆಕರ್ಷಣೆ. ಒಮ್ಮೆ ಯಾರೋ ಒಬ್ಬರು ಶಾ ಶುಜಾ ಅವರ ಪತ್ನಿ ವಾಫಾ ಬೇಗಂ ಅವರನ್ನು ಕೊಹಿನೂರ್ನ ಬೆಲೆಯನ್ನು ಕೇಳಿದರು. ಭವಿಷ್ಯ ನುಡಿಯಲು ಕೇಳಿದಾಗ ಬೇಗಂ ಅವರು 4 ಬಲಿಷ್ಠ ಕುಸ್ತಿಪಟುಗಳು ಆಕಾಶದ ಕಡೆಗೆ 4 ದಿಕ್ಕುಗಳಲ್ಲಿಯೂ ತಲಾ ಒಂದು ಕಲ್ಲನ್ನು ಎಸೆದರೆ ಆಗ ಎಲ್ಲ 5 ಕಲ್ಲುಗಳು ಕ್ರಮಿಸಿದ ದೂರವು ಕಲ್ಲಿನಿಂದ ಆವರಿಸಲ್ಪಟ್ಟ ದೂರಕ್ಕೆ ಸಮಾನವಾಗಿರುತ್ತದೆ. ಆ ದೂರವನ್ನು ಚಿನ್ನದಿಂದ ತುಂಬಿದ್ದರೂ ಸಹ ಆ ಎಲ್ಲಾ ಚಿನ್ನದ ಮೌಲ್ಯವು ನೂರ್ನ ಮೌಲ್ಯಕ್ಕೆ ಎಂದಿಗೂ ಸಮನಾಗಿರುವುದಿಲ್ಲ. ಬೇಗಂ ಅವರ ಈ ಹೇಳಿಕೆಯು ಕೊಹಿನೂರ್ ಏಕೆ ಅಮೂಲ್ಯ ಮತ್ತು ಜನಪ್ರಿಯವಾಗಿತ್ತು ಎಂಬುದನ್ನು ವಿವರಿಸುತ್ತದೆ.
ಅಧಿಕಾರ ಮತ್ತು ಕೊಹಿನೂರ್ ಅನ್ನು ಪಡೆದ ನಂತರ ಶಾ ಶುಜಾ ದುರಾನಿಯ ಆಳ್ವಿಕೆಯಲ್ಲಿ ಎಲ್ಲವೂ ಚೆನ್ನಾಗಿತ್ತು. ಅವರು ಹತ್ತಿರದ ಹಲವಾರು ಪ್ರದೇಶಗಳನ್ನು ವಶಪಡಿಸಿಕೊಳ್ಳುವ ಮೂಲಕ ತಮ್ಮ ಅಧಿಕಾರವನ್ನು ವಿಸ್ತರಿಸಿದರು. ಆದಾಗ್ಯೂ ಅವರ ಕುಟುಂಬದೊಳಗೆ ಹಠಾತ್ ಒಡಕು ಉಂಟಾಯಿತು ಮತ್ತು ಅವರ ಸ್ವಂತ ಸಹೋದರರು ಅವರ ವಿರುದ್ಧ ದಂಗೆ ಎದ್ದರು ಮತ್ತು ಅವರನ್ನು ಸಿಂಹಾಸನದಿಂದ ಕೆಳಗಿಳಿಸಿದರು. ಶಾ ಶುಜಾ ದುರಾನಿ ತಮ್ಮ ಪತ್ನಿಯೊಂದಿಗೆ ಅಫ್ಘಾನಿಸ್ತಾನದಿಂದ ಲಾಹೋರ್ಗೆ ಪಲಾಯನ ಮಾಡಿದರು. ಅಲ್ಲಿ ರಾಜ ರಂಜಿತ್ ಸಿಂಗ್ ಅವರಿಗೆ ಆಶ್ರಯ ನೀಡಿದರು. ಮಹಾರಾಜ ರಂಜಿತ್ ಸಿಂಗ್ ಅವರನ್ನು ಲಾಹೋರ್ನಲ್ಲಿ ಉಳಿಯಲು ಅನುಮತಿಸಿದ್ದಲ್ಲದೆ ಅಧಿಕಾರವನ್ನು ಮರಳಿ ಪಡೆಯಲು ಪ್ರೋತ್ಸಾಹಿಸಿದರು. ಅಧಿಕಾರವನ್ನು ಮರಳಿ ಪಡೆಯುವ ಪ್ರಯತ್ನದಲ್ಲಿ ಅವರು ಅಟ್ಟಾಕ್ ಮೇಲೆ ದಾಳಿ ಮಾಡಿದರು, ಆದರೆ ಸೋತರು. ಅಟ್ಟಾಕ್ನ ಆಡಳಿತಗಾರ ಜಹಾನ್ ದಾದ್ ಖಾನ್ ಅವರನ್ನು ಬಂಧಿಸಿ ಶ್ರೀನಗರದಲ್ಲಿ ಬಂಧಿಸಿದರು. ಇದನ್ನು ತಿಳಿದ ನಂತರ ಮಹಾರಾಜ ರಂಜಿತ್ ಸಿಂಗ್ ತಮ್ಮ ಸೇನಾಧಿಪತಿ ಮಹ್ಕಾಮ್ ಚಂದ್ ಅವರನ್ನು ಬಿಡುಗಡೆ ಮಾಡಲು ಕಾಶ್ಮೀರಕ್ಕೆ ಕಳುಹಿಸಿದರು. ಮಹಾರಾಜ ರಂಜಿತ್ ಸಿಂಗ್ ಅವರು ಕೊಹಿನೂರ್ ಅನ್ನು ಲಾಹೋರ್ಗೆ ತರಿಸಿದರು. ಮಹಾರಾಜ ರಂಜಿತ್ ಸಿಂಗ್ ತನ್ನ ಪತಿಯ ಜೀವವನ್ನು ಉಳಿಸಿದ್ದಕ್ಕೆ ವಫಾ ಬೇಗಂ ತುಂಬಾ ಸಂತೋಷಪಟ್ಟರು ಮತ್ತು ಅದನ್ನು ಮಹಾರಾಜ ರಂಜಿತ್ ಸಿಂಗ್ಗೆ ಉಡುಗೊರೆಯಾಗಿ ನೀಡಿದರು. ಮಹಾರಾಜ ರಂಜಿತ್ ಸಿಂಗ್ ಸಿಖ್ ಸಾಮ್ರಾಜ್ಯದ ರಾಜರಾಗಿದ್ದರು. ಆ ಸಮಯದಲ್ಲಿ ಬ್ರಿಟಿಷರು ಭಾರತವನ್ನು ಆಳುತ್ತಿದ್ದರು. ಆದ್ದರಿಂದ ಅನೇಕ ಬ್ರಿಟಿಷ್ ಅಧಿಕಾರಿಗಳು ಅವರ ಮನೆಗೆ ಆಗಾಗ್ಗೆ ಭೇಟಿ ನೀಡುತ್ತಿದ್ದರು. ಕೊಹಿನೂರ್ ಅನ್ನು ಸ್ವಾಧೀನಪಡಿಸಿಕೊಂಡ ನಂತರ ಬ್ರಿಟಿಷ್ ಅಧಿಕಾರಿಗಳು ಅವರ ಮನೆಗೆ ಭೇಟಿ ನೀಡಿದಾಗಲೆಲ್ಲ ಅವರು ಹೆಮ್ಮೆಯಿಂದ ಕೊಹಿನೂರ್ ಅನ್ನು ಪ್ರದರ್ಶಿಸುತ್ತಿದ್ದರು ಮತ್ತು ಅದನ್ನು ಹೊಗಳುತ್ತಿದ್ದರು. ದೀಪಾವಳಿ ಮತ್ತು ದಸರಾದಂತಹ ಪ್ರಮುಖ ಹಬ್ಬಗಳ ಸಮಯದಲ್ಲಿ ಅವರು ಅದನ್ನು ಸಾರ್ವಜನಿಕರ ಸುತ್ತಲೂ ಮೆರವಣಿಗೆ ಮಾಡುತ್ತಿದ್ದರು. ಕೊಹಿನೂರ್ ಅವರಿಗೆ ತುಂಬಾ ಪ್ರಿಯವಾಗಿತ್ತು. ಯುದ್ಧದ ಸಮಯದಲ್ಲಿಯೂ ಸಹ ಅವರು ಅದನ್ನು ತಮ್ಮೊಂದಿಗೆ ಕೊಂಡೊಯ್ಯುತ್ತಿದ್ದರು. ಮಹಾರಾಜ ರಂಜಿತ್ ಸಿಂಗ್ ಕೊಹಿನೂರ್ ಅನ್ನು ಸ್ವಾಧೀನಪಡಿಸಿಕೊಂಡ ಆರಂಭಿಕ ದಿನಗಳಲ್ಲಿ ಅವರು ಹಲವಾರು ಪ್ರಮುಖ ಯುದ್ಧಗಳನ್ನು ಗೆದ್ದರು, ಆದರೆ ಇದು ಅವರ ಜೀವನದಲ್ಲಿ ಬರಲಿರುವ ಭೂಕಂಪದ ಮೊದಲು ಶಾಂತಿಯಾಗಿತ್ತು. ಕಾಲಾನಂತರದಲ್ಲಿ ಕೊಹಿನೂರ್ ಮಹಾರಾಜ ರಂಜಿತ್ ಸಿಂಗ್ ಮೇಲೆ ಪರಿಣಾಮ ಬೀರಲು ಪ್ರಾರಂಭಿಸಿತು. 1839ರ ಹೊತ್ತಿಗೆ ಅವರು ಹಲವಾರು ಕಾಯಿಲೆಗಳಿಂದ ಸುತ್ತುವರೆದರು. ಒಂದು ಕಾಲದಲ್ಲಿ ಪಂಜಾಬ್ ಸಿಂಹ ಎಂದು ಕರೆಯಲ್ಪಡುತ್ತಿದ್ದ ಮಹಾರಾಜರ ಸ್ಥಿತಿ ಹದಗೆಟ್ಟಿತು. ಅವರ ಸ್ಥಿತಿ ತುಂಬಾ ಹದಗೆಟ್ಟಿದ್ದರಿಂದ ಅವರು ಇನ್ನು ಮುಂದೆ ಹಾಸಿಗೆಯಿಂದ ಹೊರಬರಲು ಸಾಧ್ಯವಾಗಲಿಲ್ಲ. ತಮ್ಮ ಜೀವನದ ಅಂತ್ಯ ಸಮೀಪಿಸುತ್ತಿರುವುದನ್ನು ನೋಡಿ ಮಹಾರಾಜ ರಂಜಿತ್ ಸಿಂಗ್ ಬಹಳಷ್ಟು ದಾನ ಕಾರ್ಯಗಳನ್ನು ಮಾಡಲು ಪ್ರಾರಂಭಿಸಿದರು. ಅವರು ತಮ್ಮ ಅಮೂಲ್ಯವಾದ ಆಸ್ತಿಗಳಲ್ಲಿ ಹೆಚ್ಚಿನದನ್ನು ದೇವಾಲಯಗಳು ಮತ್ತು ಗುರುದ್ವಾರಗಳಿಗೆ ದಾನ ಮಾಡಿದರು. ಉಳಿದ ಕೊಹಿನೂರ್ ಅನ್ನು ದೇವಾಲಯಕ್ಕೆ ದಾನ ಮಾಡುವ ಬಯಕೆ ಅವರಲ್ಲಿತ್ತು, ಆದರೆ ಅವರ ಮಂತ್ರಿಗಳು ಇದಕ್ಕೆ ಒಪ್ಪಲಿಲ್ಲ. ಇದರಿಂದಾಗಿ ಕೊಹಿನೂರ್ ಅನ್ನು ದೇವಾಲಯಕ್ಕೆ ದಾನ ಮಾಡಲು ಸಾಧ್ಯವಾಗಲಿಲ್ಲ. ಮಹಾರಾಜ ರಂಜಿತ್ ಸಿಂಗ್ ಈ ಆಸೆ ಈಡೇರದೆ ಜೂನ್ 27, 1839ರಂದು ನಿಧನರಾದರು. ದೇವಾಲಯಕ್ಕೆ ಕೊಹಿನೂರ್ ದಾನ ಮಾಡಿದ ಸುದ್ದಿ ಅನೇಕ ಬ್ರಿಟಿಷ್ ಪತ್ರಿಕೆಗಳಲ್ಲಿ ವಿವರವಾಗಿ ಪ್ರಕಟವಾಯಿತು. ಈ ಸುದ್ದಿ ರಾಣಿ ವಿಕ್ಟೋರಿಯಾ ಅವರ ಗಮನವನ್ನು ಸೆಳೆಯಿತು. ನಂತರ ರಾಣಿ ವಿಕ್ಟೋರಿಯಾ ತನ್ನ ಅಧಿಕಾರಿಗಳನ್ನು ಕೊಹಿನೂರ್ ಮೇಲೆ ಕಣ್ಣಿಡಲು ಕೇಳಿಕೊಂಡರು. ಮಹಾರಾಜ ರಂಜಿತ್ ಸಿಂಗ್ ಅವರ ಮರಣದ ನಂತರ ಅವರ ಮಗ ಖರಕ್ ಸಿಂಗ್ ಸಿಖ್ ಸಾಮ್ರಾಜ್ಯದ ರಾಜರಾದರು, ಆದರೆ ಅಂತಹ ದೊಡ್ಡ ಸಾಮ್ರಾಜ್ಯವನ್ನು ಒಬ್ಬಂಟಿಯಾಗಿ ನಿರ್ವಹಿಸುವುದು ಅವರಿಗೆ ಕಷ್ಟಕರವಾಗುತ್ತಿತ್ತು. ಅವರ ಆಪ್ತರು ಅವರ ವಿರುದ್ಧ ಪಿತೂರಿ ನಡೆಸುತ್ತಿದ್ದರು. ರಾಜನಾದ ಕೆಲವೇ ತಿಂಗಳುಗಳಲ್ಲಿ ಖರಕ್ ಸಿಂಗ್ ವಿಷಪ್ರಾಶನ ಮಾಡಿ ಕೊಲ್ಲಲ್ಪಟ್ಟರು. ಏಕತೆ ಬಿರುಕು ಬಿಟ್ಟಿತು. ಜನರು ಪರಸ್ಪರರ ರಕ್ತಕ್ಕಾಗಿ ಬಾಯಾರಿದರು ಮತ್ತು ಇದು ಸುಮಾರು 4 ವರ್ಷಗಳ ಕಾಲ ಮುಂದುವರೆಯಿತು. ಏತನ್ಮಧ್ಯೆ ಮಹಾರಾಜ ರಂಜಿತ್ ಸಿಂಗ್ ಅವರ ಹಲವಾರು ಪುತ್ರರು ರಾಜರಾದರು, ಆದರೆ ಅವರೆಲ್ಲರನ್ನೂ ಕೊಲ್ಲಲಾಯಿತು. ಈಗ ಕೇವಲ 5 ವರ್ಷ ವಯಸ್ಸಿನ ಅವರ ಕಿರಿಯ ಮಗ ದಲೀಪ್ ಸಿಂಗ್ ಮಾತ್ರ ಸಿಖ್ ಸಾಮ್ರಾಜ್ಯವನ್ನು ಆಳಲು ಉಳಿದಿದ್ದರು. ಅವರ ಚಿಕ್ಕ ವಯಸ್ಸಿನ ಹೊರತಾಗಿಯೂ ಸಿಖ್ ಸಾಮ್ರಾಜ್ಯವು ವಿಭಜನೆಯಾಗದಂತೆ ತಡೆಯಲು ಅವರನ್ನು ರಾಜನನ್ನಾಗಿ ಮಾಡಲಾಯಿತು. ಆದಾಗ್ಯೂ ದಲೀಪ್ ಸಿಂಗ್ ಕೇವಲ ನಾಮಮಾತ್ರದ ರಾಜರಾಗಿದ್ದರು. ವಾಸ್ತವದಲ್ಲಿ ಸಿಖ್ ಸಾಮ್ರಾಜ್ಯದ ಆಡಳಿತವು ಅವರ ತಾಯಿ ಜಿಂದ್ ಕೌರ್ ಅವರ ಕೈಯಲ್ಲಿತ್ತು. ಅನನುಭವಿ ರಾಜ ಮತ್ತು ಬೆಳೆಯುತ್ತಿರುವ ಒಳಸಂಚುಗಳನ್ನು ಗಮನಿಸಿದರೆ ಬ್ರಿಟಿಷರು ಸಿಖ್ ಸಾಮ್ರಾಜ್ಯವನ್ನು ವಶಪಡಿಸಿಕೊಳ್ಳಲು ಒಂದು ಸುವರ್ಣಾವಕಾಶವನ್ನು ಕಂಡರು ಮತ್ತು 1845ರಲ್ಲಿ ಪಂಜಾಬ್ ಮೇಲೆ ದಾಳಿ ಮಾಡಿದರು. ಬ್ರಿಟಿಷ್ ಸೈನ್ಯವನ್ನು ಎದುರಿಸುವುದು ಸಿಖ್ಖರಿಗೆ ಕಷ್ಟಕರವಾಯಿತು ಮತ್ತು ಕೆಲವೇ ದಿನಗಳಲ್ಲಿ ಬ್ರಿಟಿಷರು ಯುದ್ಧವನ್ನು ಗೆದ್ದರು. ಇದರ ನಂತರ ಬ್ರಿಟಿಷರು ಸಿಖ್ ಸಾಮ್ರಾಜ್ಯದಿಂದ ಕಾಶ್ಮೀರವನ್ನು ವಶಪಡಿಸಿಕೊಂಡರು. 4 ವರ್ಷಗಳ ನಂತರ 1849ರ ಆರಂಭದಲ್ಲಿ ಬ್ರಿಟಿಷರು ಮತ್ತೆ ಸಿಖ್ ಸಾಮ್ರಾಜ್ಯದ ಮೇಲೆ ದಾಳಿ ಮಾಡಿದರು.
ದುರ್ಬಲಗೊಂಡ ಸಿಖ್ ಸಾಮ್ರಾಜ್ಯದ ಸೈನ್ಯವು ಶೀಘ್ರದಲ್ಲೇ ಹಿಮ್ಮೆಟ್ಟುವಂತೆ ಒತ್ತಾಯಿಸಲ್ಪಟ್ಟಿತು ಮತ್ತು ಮಾರ್ಚ್ 29, 1849 ರಂದು ಬ್ರಿಟಿಷರು ಲಾಹೋರ್ ಕೋಟೆಯನ್ನು ವಶಪಡಿಸಿಕೊಂಡರು. ಬ್ರಿಟಿಷರು ಸಿಖ್ಖರ ಮೇಲೆ ಲಾಹೋರ್ ಒಪ್ಪಂದವನ್ನು ಹೇರಿದರು. ಒಂದು ಪ್ರಸ್ತಾವನೆಯನ್ನು ಮಾಡಲಾಯಿತು, ಅದನ್ನು ಅವರು ಒಪ್ಪಿಕೊಳ್ಳಲೇಬೇಕಾಯಿತು. ಈ ಒಪ್ಪಂದದ ನಂತರ ಬ್ರಿಟಿಷರು ಮಹಾರಾಜ ದುಲೀಪ್ ಸಿಂಗ್ಗೆ ವಾರ್ಷಿಕ 50,000 ಪೌಂಡ್ಗಳ ಪಿಂಚಣಿಯನ್ನು ಘೋಷಿಸಿದರು. ಇದು ಇಂದು ಸುಮಾರು 55 ಕೋಟಿ ರೂಪಾಯಿಗಳ ಮೌಲ್ಯದ್ದಾಗಿದೆ. ಇದರ ನಂತರ ಬ್ರಿಟಿಷರು ಅವರ ತಾಯಿ ಜಿಂದ್ ಕೌರ್ ಅವರನ್ನು ಬಂಧಿಸಿದರು ಮತ್ತು ದುಲೀಪ್ ಸಿಂಗ್ ಅವರನ್ನು ರಾಣಿ ವಿಕ್ಟೋರಿಯಾ ಅವರನ್ನು ಭೇಟಿ ಮಾಡಲು ಲಂಡನ್ಗೆ ಕಳುಹಿಸಿದರು. ಈ ರೀತಿಯಾಗಿ ಬ್ರಿಟಿಷರು ಛಿದ್ರಗೊಂಡ ಸಿಖ್ ಸಾಮ್ರಾಜ್ಯವನ್ನು ಮತ್ತೆ ಒಂದುಗೂಡಿಸುವ ಕೊನೆಯ ಭರವಸೆಯನ್ನು ಶಾಶ್ವತವಾಗಿ ನಾಶಪಡಿಸಿದರು. ಸಿಖ್ ಸಾಮ್ರಾಜ್ಯವನ್ನು ವಶಪಡಿಸಿಕೊಂಡ ನಂತರ ಗವರ್ನರ್ ಜನರಲ್ ಲಾರ್ಡ್ ಡಾಲ್ಹೌಸಿ ಕೊಹಿನೂರ್ ಅನ್ನು ಮರಳಿ ಪಡೆಯಲು ಲಾಹೋರ್ ಕೋಟೆಗೆ ವೈಯಕ್ತಿಕವಾಗಿ ಬಂದರು. ಅದನ್ನು ಇಲ್ಲಿಂದ ಮರಳಿ ಪಡೆದ ನಂತರ ಅವರು ಏಪ್ರಿಲ್ 6, 1850 ರಂದು ಬ್ರಿಟನ್ನಲ್ಲಿರುವ ರಾಣಿ ವಿಕ್ಟೋರಿಯಾ ಅವರಿಗೆ ಕಳುಹಿಸಿದರು. ಕೊಹಿನೂರ್ ಅನ್ನು ಹೊತ್ತ ಹಡಗು ದಾರಿಯುದ್ದಕ್ಕೂ ಅನೇಕ ತೊಂದರೆಗಳನ್ನು ಎದುರಿಸಿತು. ಸಮುದ್ರದ ಮಧ್ಯದಲ್ಲಿದ್ದಾಗ ಬಲವಾದ ಚಂಡಮಾರುತವು ಹಡಗು ಮುಳುಗಲು ಕಾರಣವಾಯಿತು. ಹೇಗೋ ಸುಮಾರು 3 ತಿಂಗಳ ನಂತರ ಆ ಹಡಗು ಜೂನ್ 29, 1850 ರಂದು ಬ್ರಿಟನ್ ತಲುಪಿತು. ಅದನ್ನು ಎಷ್ಟು ರಹಸ್ಯವಾಗಿ ಬ್ರಿಟನ್ಗೆ ಕಳುಹಿಸಲಾಗಿತ್ತೆಂದರೆ ಹಡಗಿನಲ್ಲಿದ್ದ ಒಬ್ಬ ವ್ಯಕ್ತಿಗೂ ಅದರ ಬಗ್ಗೆ ತಿಳಿದಿರಲಿಲ್ಲ. ಆದರೆ ಕೊಹಿನೂರ್ನ ಅಸ್ತಿತ್ವವೇ ತಿಳಿದಿರಲಿಲ್ಲ. ನಂತರ ಕೊಹಿನೂರ್ ಅನ್ನು ರಾಣಿ ವಿಕ್ಟೋರಿಯಾಳಿಗೆ ತಲುಪಿಸಲಾಯಿತು. ನಂತರ ಸಾರ್ವಜನಿಕರು ಅದರ ಅಸ್ತಿತ್ವದ ಬಗ್ಗೆ ತಿಳಿದಾಗ ಅವರು ಅದನ್ನು ನೋಡಲು ಉತ್ಸುಕರಾದರು. ಅಗಾಧ ಬೇಡಿಕೆಯ ನಂತರ ಅದನ್ನು 3 ವರ್ಷಗಳ ನಂತರ ಲಂಡನ್ನ ಕ್ರಿಸ್ಟಲ್ ಪ್ಯಾಲೇಸ್ನಲ್ಲಿ ಪ್ರದರ್ಶನಕ್ಕೆ ಇಡಲಾಯಿತು. ಅದನ್ನು ನೋಡಲು ಲಂಡನ್ನಲ್ಲಿ ಭಾರೀ ಜನಸಮೂಹ ಜಮಾಯಿಸಿತು. ಲಂಡನ್ನಲ್ಲಿ ಇಂತಹ ಜನಸಮೂಹವನ್ನು ಇದುವರೆಗೆ ನೋಡಿರಲಿಲ್ಲ ಎಂದು ಹೇಳಲಾಗಿತ್ತು. ಆದರೆ ಸಾರ್ವಜನಿಕರು ಕೊಹಿನೂರ್ ಅನ್ನು ನೋಡಿದಾಗ ಅವರು ಸಂತೋಷಪಡಲಿಲ್ಲ. ಸಾರ್ವಜನಿಕರ ಪ್ರತಿಕ್ರಿಯೆಯ ಸುದ್ದಿ ರಾಣಿ ವಿಕ್ಟೋರಿಯಾಳನ್ನು ತಲುಪಿದ ತಕ್ಷಣ ಅವಳು ತೀವ್ರವಾಗಿ ಮನನೊಂದಳು. ಕೊಹಿನೂರ್ ಅನ್ನು ಹೆಚ್ಚು ಆಕರ್ಷಕವಾಗಿಸಲು ಅದನ್ನು ಯುರೋಪಿಯನ್ ಶೈಲಿಯಲ್ಲಿ ಕೆತ್ತಲು ಆದೇಶಿಸಿದಳು. ಅದು ತನ್ನ ಕಿರೀಟಕ್ಕೆ ಸುಲಭವಾಗಿ ಹೊಂದಿಕೊಳ್ಳುವಂತೆ ಅದನ್ನು ಆಕಾರಗೊಳಿಸಲು ಅವಳು ಬಯಸಿದ್ದಳು. ಸರಿಸುಮಾರು 38 ದಿನಗಳ ನಂತರ ಅದನ್ನು ಕೆತ್ತಿ ರಾಣಿ ವಿಕ್ಟೋರಿಯಾಳ ಕಿರೀಟದಲ್ಲಿ ಇರಿಸಲಾಯಿತು. ಮರುಕತ್ತರಿಸಿದ ನಂತರ ವಜ್ರವು ಸುಮಾರು 105 ಕ್ಯಾರೆಟ್ಗಳಷ್ಟು ತೂಕವಿತ್ತು. ಕೊಹಿನೂರ್ ವಜ್ರವನ್ನು ತನ್ನ ಕಿರೀಟದಲ್ಲಿ ಇರಿಸಿಕೊಂಡ ನಂತರ ರಾಣಿ ವಿಕ್ಟೋರಿಯಾ ಸಾಯುವವರೆಗೂ ಅದನ್ನು ಧರಿಸಿದ್ದರು. ಯಾವುದೇ ರಾಜನ ಬದಲಿಗೆ ರಾಣಿಯರಿಗೆ ಮಾತ್ರ ಈ ಉಡುಪನ್ನು ನೀಡಲಾಗುತ್ತಿತ್ತು ಮತ್ತು ಅದರ ಬಗ್ಗೆ ಸೃಷ್ಟಿಯಾದ ನಂಬಿಕೆಯನ್ನು ಬ್ರಿಟಿಷರು ಸ್ವಲ್ಪ ಮಟ್ಟಿಗೆ ಒಪ್ಪಿಕೊಂಡರು. ನಂಬಿಕೆಯ ಪ್ರಕಾರ ಕೊಹಿನೂರ್ ಅನ್ನು ಹೊಂದಿರುವ ಯಾವುದೇ ಪುರುಷನು ನಷ್ಟವನ್ನು ಅನುಭವಿಸುತ್ತಾನೆ. ಆದಾಗ್ಯೂ ಕೊಹಿನೂರ್ನ ಶಾಪವು ಯಾವುದೇ ಮಹಿಳೆಯ ಮೇಲೆ ಯಾವುದೇ ಪರಿಣಾಮ ಬೀರುವುದಿಲ್ಲ. ಆದ್ದರಿಂದ ಇದನ್ನು ಬ್ರಿಟನ್ನ ರಾಣಿಯರು ಪೀಳಿಗೆಯಿಂದ ಪೀಳಿಗೆಗೆ ಬಳಸುತ್ತಿದ್ದರು ಮತ್ತು ನಂತರ ಬ್ರಿಟಿಷ್ ಪರಂಪರೆಯಾಯಿತು. ಬ್ರಿಟಿಷ್ ರಾಜಮನೆತನದ ರಾಣಿಯರನ್ನು ದೀರ್ಘಕಾಲ ಅಲಂಕರಿಸಿದ್ದ ಕೊಹಿನೂರ್ ಈಗ ಭಾರತದ ವ್ಯಾಪ್ತಿಯಿಂದ ದೂರವಿತ್ತು. ಆದಾಗ್ಯೂ 1947 ರಲ್ಲಿ ಭಾರತ ಸ್ವಾತಂತ್ರ್ಯ ಪಡೆದಾಗ ಭಾರತ ಸೇರಿದಂತೆ ಹಲವಾರು ಇತರ ದೇಶಗಳು ಕೊಹಿನೂರ್ ವಜ್ರವನ್ನು ಹಕ್ಕು ಸಾಧಿಸಲು ಮತ್ತು ಬ್ರಿಟನ್ನಿಂದ ಅದನ್ನು ಬೇಡಲು ಪ್ರಾರಂಭಿಸಿದವು. ಕೊಹಿನೂರ್ ವಜ್ರವನ್ನು ವಿವಿಧ ಸಮಯಗಳಲ್ಲಿ ವಿವಿಧ ದೇಶಗಳ ವಿವಿಧ ರಾಜರು ಹೊಂದಿದ್ದರು. ಆದ್ದರಿಂದ ಅಂತಹ ಎಲ್ಲಾ ದೇಶಗಳು ಕೊಹಿನೂರ್ ಮೇಲೆ ತಮಗೆ ಹಕ್ಕಿದೆ ಎಂದು ನಂಬಿದ್ದರು. ಹಲವಾರು ದೇಶಗಳು ಅದರ ಹಕ್ಕು ಸಾಧಿಸಿದ ನಂತರ ಬ್ರಿಟನ್ ಅವರಲ್ಲಿ ಯಾರಿಗೂ ಕೊಹಿನೂರ್ ನೀಡಲು ನಿರಾಕರಿಸಿತು. ಇಲ್ಲಿಯವರೆಗೆ ಭಾರತ, ಪಾಕಿಸ್ತಾನ, ಅಫ್ಘಾನಿಸ್ತಾನ ಮತ್ತು ಇರಾನ್ ಕೊಹಿನೂರ್ ಅನ್ನು ಹಕ್ಕು ಸಾಧಿಸಿವೆ. ಭಾರತ ಸರ್ಕಾರವು ಬ್ರಿಟನ್ ಅನ್ನು ಭಾರತಕ್ಕೆ ಹಿಂದಿರುಗಿಸುವಂತೆ ಪದೇ ಪದೇ ವಿನಂತಿಸಿದೆ. ಆದರೆ ಬ್ರಿಟನ್ ಅದನ್ನು ಹಿಂದಿರುಗಿಸಲು ಯಾವಾಗಲೂ ಹಿಂಜರಿಯುತ್ತಿದೆ. ಸ್ವಾತಂತ್ರ್ಯದ ನಂತರ ಭಾರತವು 1947 ಮತ್ತು 1953 ರಲ್ಲಿ ಇದನ್ನು ಪ್ರತಿಪಾದಿಸಿತು. ಆದರೆ ಬ್ರಿಟಿಷ್ ಸರ್ಕಾರವು ಅದನ್ನು ಭಾರತಕ್ಕೆ ಹಸ್ತಾಂತರಿಸಲು ನಿರಾಕರಿಸಿತು. ಇದು ಮಾತುಕತೆಗೆ ಯೋಗ್ಯವಲ್ಲ ಎಂದು ಕರೆದಿದೆ. ಆದಾಗ್ಯೂ ಭಾರತ ಸರ್ಕಾರವು ಅದರ ವಾಪಸಾತಿಯ ಭರವಸೆಯನ್ನು ಇಟ್ಟುಕೊಂಡಿತ್ತು. 2000 ರಲ್ಲಿ ಹಲವಾರು ಭಾರತೀಯ ಸಂಸದರು ಕೊಹಿನೂರ್ ಅನ್ನು ಭಾರತಕ್ಕೆ ಹಿಂದಿರುಗಿಸುವಂತೆ ಒತ್ತಾಯಿಸಿ ಬ್ರಿಟನ್ಗೆ ಸಹಿ ಮಾಡಿದ ದಾಖಲೆಯನ್ನು ಕಳುಹಿಸಿದರು. ಆದಾಗ್ಯೂ ಯಾವಾಗಲೂ ಹಾಗೆ ಭಾರತ ನಿರಾಶೆಗೊಂಡಿತು. ಕೊಹಿನೂರ್ ವಿಭಿನ್ನ ಸಮಯಗಳಲ್ಲಿ ವಿವಿಧ ದೇಶಗಳ ಭಾಗವಾಗಿತ್ತು.
ಆದರೆ ಈಗ ಅದು ಸುಮಾರು 150 ವರ್ಷಗಳಿಂದ ಬ್ರಿಟಿಷ್ ಪರಂಪರೆಯ ಭಾಗವಾಗಿದೆ ಮತ್ತು ಆದ್ದರಿಂದ ಭಾರತಕ್ಕೆ ಹಿಂತಿರುಗಿಸಲು ಸಾಧ್ಯವಿಲ್ಲ ಎಂದು ಹೇಳುವ ಮೂಲಕ ಬ್ರಿಟನ್ ಭಾರತದ ಬೇಡಿಕೆಯನ್ನು ತಿರಸ್ಕರಿಸಿತು. ಈ ಘಟನೆಯ 15 ವರ್ಷಗಳ ನಂತರ 2015ರಲ್ಲಿ ಶಶಿ ತರೂರ್ ಅವರನ್ನು ಆಕ್ಸ್ಫರ್ಡ್ ವಿಶ್ವವಿದ್ಯಾಲಯಕ್ಕೆ ಭಾಷಣಕ್ಕಾಗಿ ಆಹ್ವಾನಿಸಲಾಯಿತು. ಈ ಭಾಷಣದ ಸಮಯದಲ್ಲಿ ಕಳೆದ 200 ವರ್ಷಗಳಿಂದ ಭಾರತದಿಂದ ಲೂಟಿ ಮಾಡಿದ ಆಸ್ತಿಗಳಿಗಾಗಿ ಅವರು ಬ್ರಿಟಿಷರನ್ನು ತೀವ್ರವಾಗಿ ಟೀಕಿಸಿದರು. ಬ್ರಿಟನ್ ಈಗ ಹೊಂದಿರುವ ಕೊಹಿನೂರ್ ಮತ್ತು ಇತರ ಭಾರತೀಯ ಪರಂಪರೆಯ ಬಗ್ಗೆಯೂ ಅವರು ಉಲ್ಲೇಖಿಸಿದ್ದಾರೆ. 1 ವರ್ಷದ ನಂತರ ಅವರು 2016ರಲ್ಲಿ ಒಂದು ನಿಗಾ ಸುಪ್ರೀಂ ಕೋರ್ಟ್ನಲ್ಲಿ ಭಾರತ ಸರ್ಕಾರವನ್ನು ಬ್ರಿಟನ್ ಕದ್ದ ಕೊಹಿನೂರ್ ಅನ್ನು ಹಿಂದಿರುಗಿಸುವಂತೆ ಕೋರಿ ಅರ್ಜಿ ಸಲ್ಲಿಸಿತು. ನಂತರ ಪ್ರಕರಣದ ವಿಚಾರಣೆ ನಡೆದಾಗ ಭಾರತ ಸರ್ಕಾರವನ್ನು ಸಾಲಿಸಿಟರ್ ಜನರಲ್ ರಂಜಿತ್ ಕುಮಾರ್ ಪ್ರತಿನಿಧಿಸಿದರು. ಸಿಖ್ ಸಾಮ್ರಾಜ್ಯದ ರಾಜ ದುಲೀಪ್ ಸಿಂಗ್ ಅವರೊಂದಿಗಿನ ಒಪ್ಪಂದದಡಿಯಲ್ಲಿ ಬ್ರಿಟನ್ ಕೊಹಿನೂರ್ ಅನ್ನು ಸ್ವಾಧೀನಪಡಿಸಿಕೊಂಡಿದೆ ಎಂದು ಅವರು ವಾದಿಸಿದರು. ಅವರ ವಾದದ ಆಧಾರದ ಮೇಲೆ ಸುಪ್ರೀಂ ಕೋರ್ಟ್ ಕೊಹಿನೂರ್ ಅನ್ನು ಕದ್ದ ಬ್ರಿಟನ್ನ ಹಕ್ಕನ್ನು ವಜಾಗೊಳಿಸಿತು. ಭಾರತ, ಪಾಕಿಸ್ತಾನ, ಅಫ್ಘಾನಿಸ್ತಾನ ಮತ್ತು ಇರಾನ್ ತಮ್ಮ ಹಕ್ಕುಗಳನ್ನು